ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಗೆ ಭೀಷ್ಮಾಷ್ಟಮಿ ಎಂಬುದಾಗಿ ಕರೀತಾರೆ. ಬಹಳ ಪ್ರಸಿದ್ಧವಾದಂತಹ ಕತೆ. ಭೀಷ್ಮಾಚಾರ್ಯರು, ಇವರಿಗೆ ಸ್ವಚ್ಛಂದ ಮೃತ್ಯು ಅಂತಂದರೆ ಅವರು ಯಾವಾಗ ಬಯಸ್ತಾರೆ ಆವಾಗ ಅವರಿಗೆ ಮರಣ. ಅವರು ಮರಣವನ್ನು ಬಯಸಿಲ್ಲ ಅಂತಂದರೆ ಅವರಿಗೆ ಮರಣವೇ ಆಗ್ತಾ ಇರಲಿಲ್ಲ. ಅಂತಹ ಪರಮ ಪವಿತ್ರರಾದಂತಹ ಭೀಷ್ಮಾಚಾರ್ಯರು ನೈಷ್ಠಿಕವಾದಂತಹ ಬ್ರಹ್ಮಚರ್ಯ, 500 ವರ್ಷಗಳ ಅಧ್ಯಯನ, ಶಸ್ತ್ರಾಭ್ಯಾಸ, ಅದ್ಭುತವಾಗಿ 800 ವರ್ಷ ತಮ್ಮ ಜೀವನವನ್ನ ತಾವು ಸಾರ್ಥಕವನ್ನಾಗಿ ಮಾಡಿಕೊಂಡಂತಹ ಮಹಾನುಭಾವರು ಭೀಷ್ಮಾಚಾರ್ಯರು. ಮಹಾಭಾರತದಲ್ಲಿ ವಿಸ್ತಾರವಾಗಿ ಬರ್ತದೆ. ಅದರ ನಿರ್ಣಯವನ್ನು ವಿಶೇಷವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಭೀಷ್ಮ ಅಂತ ಅನ್ನೋದು ಎಲ್ಲ ದೇವತೆಗಳು ಕೊಟ್ಟಂತಹ ಒಂದು ಬಿರುದು. ಅಂತಹ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ತಾವು ಮಲಗಿದಾಗ ಎದುರಿಗೆ ಕೃಷ್ಣ ಇದ್ದಾನೆ. ಶರಪಂಜರದ ಮೇಲೆ ಮಲಗಿದಂತಹ ಕಾರಣ ತಾವು ದುಷ್ಟವಾದಂತಹ ಅನ್ನವನ್ನು ಸ್ವೀಕಾರ ಮಾಡಿದ್ದಕ್ಕೆ ಅವರ ಮನಸ್ಸು ಇತ್ಯಾದಿಗಳೆಲ್ಲವೂ ಕೂಡ ಕಲುಷಿತವಾಗಿತ್ತು ಎಂಬುದಾಗಿ ಮಹಾಭಾರತ ನಮಗೆ ತಿಳಿಸ್ತದೆ. ಇವತ್ತು ನಾವು ಕೂಡ ಅನೇಕ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ. ಎಷ್ಟು ಶುದ್ಧವಾಗಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಆ ಸಿಗುವಂತಹ ಪದಾರ್ಥವನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಾವು ತೆಗೆದುಕೊಳ್ಳಬೇಕು. ದುರ್ಯೋಧನನ ಅನ್ನ ಉಂಡಿದ್ದಕ್ಕೆ ದ್ರೌಪದಿಯ ವಸ್ತ್ರಾಪಹರಣ ಮಾಡುವಂತಹ ಸಂದರ್ಭಗಳಲ್ಲಿ ಅನೇಕ ಹಿರಿಯರು ತಾವು ಮೌನವಾಗಿ ಇರುವಂತಹ ಪ್ರಸಂಗ ಬಂದಿತ್ತು. ಇದಕ್ಕೆ ಕಾರಣ ದುಷ್ಟರ ಮನೆಯಲ್ಲಿ ತಾವು ಅನ್ನವನ್ನು ಸ್ವೀಕಾರ ಮಾಡಿದ್ದು ಎಂಬುದಾಗಿ ನಾವು ಮಹಾಭಾರತದಲ್ಲಿ ಕೇಳುತ್ತೇವೆ. ಅಂತಹ ಭೀಷ್ಮಾಚಾರ್ಯರು ಪಶ್ಚಾತ್ತಾಪವನ್ನು ಪಟ್ಟು, ದಕ್ಷಿಣಾಯಣದಲ್ಲಿ ನಾನು ಸ್ವಚ್ಛಂದ ಮೃತ್ಯುವನ್ನು ಹೊಂದುವುದಿಲ್ಲ, ಉತ್ತರಾಯಣ ಬರುವ ಪರ್ಯಂತ ನಾನು ಕಾಯ್ತೇನೆ ಅಂತ ಹೇಳಿ ಉತ್ತರಾಯಣ ಬರುವವರೆಗೆ ಕಾಯ್ದು ಈ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ತಮ್ಮ ದೇಹತ್ಯಾಗವನ್ನ ಭೀಷ್ಮಾಚಾರ್ಯರು ಮಾಡಿದ್ದಾರೆ. ಅವತ್ತು ಅವರ ಸ್ಮರಣಾರ್ಥವಾಗಿ ನಾವು ವಿಶೇಷವಾಗಿ ಅವರಿಗೆ ಅರ್ಘ್ಯವನ್ನ ಕೊಡಬೇಕು. ಈ ಶ್ಲೋಕವನ್ನು ಹೇಳಿ ನಾವು ತರ್ಪಣವನ್ನು ಕೊಡಬೇಕು. ವೈಯಾಘ್ರಪಾದ ಗೋತ್ರಾಯ ಸಾಂಕೃತ್ಯ ಪ್ರವರಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣೇ. ತನ್ನ ತಂದೆಯ ಸಲುವಾಗಿ ತಾನು ಒಟ್ಟಾರ ಮದುವೆಯನ್ನೇ ಮಾಡಿಕೊಳ್ಳದೇ ಇರುವಂತಹ ಮಹಾನುಭಾವರು ಭೀಷ್ಮಾಚಾರ್ಯರು. ಸಾಕ್ಷಾತ್ ಯಾವ ಗಂಗೆ ಅನೇಕ ಪಾಪಗಳನ್ನು ಪರಿಹಾರ ಮಾಡುವಂತಹ ಗಂಗೆ, ಆ ಗಂಗೆಯ ಸುಪುತ್ರನಾಗಿ ಹುಟ್ಟಿದಂತಹ ಮಹಾನುಭಾವರು ಭೀಷ್ಮಾಚಾರ್ಯರು. ಶಂತನು ವರುಣನ ಅವತಾರ. ಆ ಶಂತನು ಹಾಗೂ ಗಂಗೆ ಇವರಿಬ್ಬರಿಗೆ ಹುಟ್ಟಿದಂತಹ ಮಹಾನುಭಾವರು ಭೀಷ್ಮಾಚಾರ್ಯರು. ಶ್ರೀರಂಗ ಮಹಾತ್ಮ್ಯದಲ್ಲಿ ಒಂದು ಮಾತನ್ನು ನಾವು ಕೇಳ್ತೇವೆ. ಶಂತನು ಮಹಾರಾಜ ತನ್ನ ಸಂಚಾರ ಕ್ರಮದಲ್ಲಿ ತಾನು ಕ್ರಮವಾಗಿ ಕಾವೇರಿ ತೀರಕ್ಕೆ ಬರ್ತಾನೆ. ಆ ಕಾವೇರಿ ತೀರಕ್ಕೆ ಬಂದಾಗ ಒಳ್ಳೆ ವೈಷ್ಣವ, ಒಳ್ಳೆ ಬ್ರಹ್ಮಚಾರಿ, ಒಳ್ಳೆ ಸಾಧು ಸಂತಾನ ನನಗಾಗಬೇಕು ಎಂಬುದಾಗಿ ಕಾವೇರಿ ತೀರದಲ್ಲಿ ತಾನು ರಂಗನಾಥನನ್ನ ಒಂದು ಸ್ಥಳದಲ್ಲಿ ಪೂಜೆಯನ್ನು ಮಾಡಿ ತಾನು ಭೀಷ್ಮಾಚಾರ್ಯರನ್ನು ಪಡೆದಿದ್ದಾನೆ. ಇವತ್ತಿಗೂ ಕೂಡ ಆ ಮಂಟಪಕ್ಕೆ ಶಂತನು ಮಂಟಪ ಅಂತ ಹೆಸರು. ಇದಕ್ಕೆ ಕಾರಣ ಆ ಮಂಟಪದಲ್ಲಿ ತಾನು ವಿಶೇಷವಾಗಿ ಭಗವಂತನ ರಂಗನಾಥನ ಆರಾಧನೆಯನ್ನು ಮಾಡಿದ್ದಾನೆ ಶಂತನು. ಇವತ್ತಿಗೂ ಜಯ ವಿಜಯರ ಶ್ರೀರಂಗ ದೇವಸ್ಥಾನದಲ್ಲಿ ಜಯ ವಿಜಯರ ಎದುರಿನಲ್ಲಿ ನಾವು ಆ ಮಂಟಪವನ್ನು ನಾವು ಕಾಣುತ್ತೇವೆ. ಅಂತಹ ಭೀಷ್ಮಾಚಾರ್ಯರು ಅವರು ತಮ್ಮ ತಂದೆಯ ಸಲುವಾಗಿ ತಾವು ಮದುವೆಯನ್ನು ಮಾಡಿಕೊಳ್ಳದೆ ತಾವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದರು. ಯಾಕಂದರೆ ಇವರು ಮದುವೆಯನ್ನು ಮಾಡಿಕೊಂಡರೆ ಇವರ ಮಗನಿಗೆ ಮುಂದೆ ರಾಜ್ಯ ಪ್ರಾಪ್ತಿಯಾಗಬೇಕು ಅಂತ ಇರ್ತದೆ. ಅದಕ್ಕೆ ತಾವು ವೈರಾಗ್ಯದಿಂದ ತನ್ನ ತಂದೆ ಅವನು ಬಯಸಿದಂತೆ ಆಗಲಿ ಎಂಬುದಾಗಿ ತಾವು ವಿವಾಹವನ್ನು ಮಾಡಿಕೊಳ್ಳಾರದೆ ತ್ಯಾಗವನ್ನು ಮಾಡಿದ್ದಾರೆ. ಅಂತಹ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಕೊಡಬೇಕು ಈ ಶ್ಲೋಕದಿಂದ. ಅಪುತ್ರಾಯ ಜಲಂ ದದ್ಮಿ ನಮೋ ಭೀಷ್ಮಾಯ ವರ್ಮಣೆ. ಭೀಷ್ಮ ಶಾಂತನವೋ ವೀರಃ ಸತ್ಯವಾದಿ ಜಿತೇಂದ್ರಿಯ ಆಭಿರದ್ಭಿರವಾಪ್ನೋತು ಪುತ್ರ ಪೌತ್ರೋಚಿತಾಂ ಕ್ರಿಯಾಂ ಎಂಬುದಾಗಿ ಈ ತರ್ಪಣವನ್ನ ಶಾಲಗ್ರಾಮದ ಚಕ್ರಾಂಕಿತ ಅಥವಾ ಸುದರ್ಶನದ ನಿರ್ಮಾಲ್ಯದಿಂದ
ತರ್ಪಣವನ್ನು ಕೊಡೋದು ಬಹಳ ವಿಶೇಷವಾದದ್ದು. ಯಾವುದೇ ಒಂದು ತರ್ಪಣ ಅಂತ ಆದರೂ ಕೂಡ ಅದು ಭಗವಂತನ ಪಾದೋದಕದಿಂದಲೇ ಕೊಡಬೇಕು. ಅದು ಕೇವಲ ಒಂದು ಸುದರ್ಶನ ಇರಲಿ, ಚಕ್ರಾಂಕಿತ ಮಾತ್ರ ಇರಲಿ, ಅಥವಾ ಎಲ್ಲ ಇದ್ದರೂ ಸರಿ, ಅಂತೂ ದೇವರಿಗೆ ಅಭಿಷೇಕ ಮಾಡಿದಂತಹ ನಿರ್ಮಾಲ್ಯದಿಂದ ತರ್ಪಣವನ್ನ ನಾವು ಕೊಡಬೇಕು. ಈ ರೀತಿಯಾಗಿ ಶ್ಲೋಕಗಳನ್ನು ಹೇಳಿ ತರ್ಪಣವನ್ನು ಕೊಟ್ಟು ಆದ ಮೇಲೆ ಭೀಷ್ಮರಿಗೆ ಅರ್ಘ್ಯವನ್ನು ಕೊಡಬೇಕು. ವಸೂನಾಂ ಅವತಾರಾಯ ಶಂತನೋ ಆತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣಿ ಎಂಬುದಾಗಿ ಅರ್ಘ್ಯವನ್ನು ಕೊಡಬೇಕು. ಸಾಮಾನ್ಯವಾಗಿ ತರ್ಪಣ ಅಂತ ಅಂದಾಗ ನಮಗೆ ತಂದೆ ಇದ್ದಾರೆ, ನಾವು ಯಾಕೆ ತರ್ಪಣವನ್ನು ಕೊಡಬೇಕು ಅಂತ ಅನೇಕರು ಪ್ರಶ್ನೆಯನ್ನ ಮಾಡ್ತಾರೆ. ತರ್ಪಣ ಎರಡು ವಿಧವಾದದ್ದು. ಒಂದು ಸವ್ಯದಿಂದ ಕೊಡುವಂತಹದ್ದು, ಇನ್ನೊಂದು ಅಪಸವ್ಯದಿಂದ ಕೊಡುವಂತಹದ್ದು. ಯಾರಿಗೆ ತಂದೆ ಇರೋದಿಲ್ಲ ಅವರೆಲ್ಲರೂ ಕೂಡ ಅಪಸವ್ಯದಿಂದ ಕೊಡಬೇಕು, ಎಳ್ಳಿನಿಂದ ಕೊಡಬೇಕು. ಯಾರಿಗೆ ತಂದೆ ಇದ್ದಾರೆ ಅವರು ಸವ್ಯದಿಂದ ಅಕ್ಕಿಯಿಂದ ತರ್ಪಣವನ್ನು ಕೊಡಬೇಕು. ದೀಪಾವಳಿ ಸಂದರ್ಭದಲ್ಲೂ ನಾವು ಕಾಣ್ತೇವೆ. ನರಕ ಚತುರ್ದಶಿಯ ದಿನ ಯಮನಿಗೆ ಜೀವತ್ ಪಿತೃಕರು ಕೂಡ ಅಕ್ಕಿಯಿಂದ ಸವ್ಯದಿಂದ ತಾವು ತರ್ಪಣವನ್ನ ಕೊಡೋದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಅಕ್ಕಿಯಿಂದ ಸವ್ಯದಿಂದ ಭೀಷ್ಮರಿಗೆ ತರ್ಪಣವನ್ನು ಕೊಟ್ಟು ಆ ಭೀಷ್ಮಾಚಾರ್ಯರ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಭೀಷ್ಮರಂತೆ 500 ವರ್ಷ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಕಲಿಯುಗದಲ್ಲಿಯೂ ಕೂಡ ಅಷ್ಟು ವರ್ಷ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವರ ಅನುಗ್ರಹದಿಂದ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅಧ್ಯಯನವನ್ನ ಮಾಡುವಂತಹ ಸೌಭಾಗ್ಯ, ನಾವು ಭಗವಂತನ ಸ್ತೋತ್ರವನ್ನು ಮಾಡುವಂತಹ ಸೌಭಾಗ್ಯ ನಮಗೆ ಸಿಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.